ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ಭರಾಟೆ ಜೋರಾಗಿದೆ. ಒಂದ್ ಕಡೆ ಬಿಸಿಲಿನ ತಾಪ ಹೆಚ್ಚಾದ್ರೆ ಮಗದೊಂದ್ ಕಡೆ ಚುನಾವಣಾ ಕಾವು ರಂಗೇರಿದೆ. ರಾಜ್ಯದಲ್ಲಿ ಎರಡನೇ ಬಾರಿಗೆ ಗದ್ದಿಗೆಯನ್ನ ಏರಿರುವಂತಹ ಸಿದ್ದರಾಮಯ್ಯ ಅವರು ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ದಾರೆ. ಅದೇ ಯೋಜನೆಗಳನ್ನ ಜನರ ಮುಂದೆ ತೆಗೆದುಕೊಂಡು ಹೋಗಿ ಚುನಾವಣಾ ಪ್ರಚಾರವನ್ನ ನಡೆಸಿದ್ದಾರೆ. ಹಾಗಾದ್ರೆ ಬನ್ನಿ, ಸಿಎಂ ಸಿದ್ದರಾಮಯ್ಯರು ಇವತ್ತು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ಮಾಡ್ತಾರೆ ಅನ್ನುವಂತಹ ದಿನಚರಿಯನ್ನ ನಾವು ನ್ಯೂಸ್ ಫಸ್ಟ್ ಮೂಲಕ ನಿಮ್ಮ ಮುಂದೆ ಇಡುತ್ತೇವೆ. ಹಾಗಾದ್ರೆ ಬನ್ನಿ, ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ನಾವೀಗ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಕಾವೇರಿ ಬಳಿ ಇದ್ದೇವೆ. ಕಾವೇರಿ ಈಗ ಸರಿಸುಮಾರು 9 ಗಂಟೆ ಆಗಿರುವಂಥದ್ದು. ಹಾಗಾದ್ರೆ ಬನ್ನಿ, ಯಾವ ಕಡೆ ಹೋಗ್ತಾರೆ, ಏನೆಲ್ಲ ಪ್ರಚಾರ ಮಾಡ್ತಾರೆ ಎಲ್ಲವನ್ನ ಅರಿಯುವಂಥ ಒಂದು ಪ್ರಯತ್ನ ಮಾಡೋಣ. ನಾವೀಗ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ಆವರಣಕ್ಕೆ ಪ್ರವೇಶ ಮಾಡಿದ್ದೀವಿ. ಈಗ ಕಾವೇರಿ ನಿವಾಸದಲ್ಲಿರುವಂಥದ್ದು ಈಗ ಸಿಎಂ ಸಿದ್ದರಾಮಯ್ಯರು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ. ಅವರು ಬಸ್ಸನ್ನು ಹೇರ್ತಾರೆ. ಯಾಕಂತಂದ್ರೆ ಬಸ್ಸು ಈಗಾಗಲೇ ಸಜ್ಜಾಗಿದೆ. ಸಿಎಂ ಸಿದ್ದರಾಮಯ್ಯವ್ರನ್ನ ಪ್ರಚಾರಕ್ಕೆ ಕರೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೂಡ ಈಗ ಬಸ್ಸು ಕೂಡ ರೆಡಿಯಾಗಿದೆ. ಹಾಗಾದ್ರೆ ಬನ್ನಿ, ಬಸ್ ಹತ್ರನೂ ಹೋಗಿ ನೋಡೋಣ. ಮೊದಲ ಹಂತದ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಚಿಕ್ಕಬಳ್ಳಾಪುರದತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯರು. ಬಸ್ಸನ್ನು ಏರಿ ಈಗ ಹೊರಟಿದ್ದಾರೆ ಚಿಕ್ಕಬಳ್ಳಾಪುರದ ಹತ್ರ. ಚಿಕ್ಕಬಳ್ಳಾಪುರಕ್ಕೆ ಪ್ರವೇಶ ಮಾಡಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರು ಚಿಕ್ಕಬಳ್ಳಾಪುರ ಬಂದಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಈಗ ಪ್ರಚಾರ ಕೂಡ ಈಗ ಆರಂಭಿಸಿರುವಂಥದ್ದು. ಜನಸಾಗರ ಕೂಡ ಇಲ್ಲಿ ಎತ್ಕೊಂಡು ಬರ್ತಿದೆ. ಯಾಕಂತಂದ್ರೆ ನಾಡಿನ ದೊರೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಿದ್ದಂತೆ ಜನರಲ್ಲಿ ಉತ್ಸಾಹ, ಮಿತೋತ್ಸಾಹ ತಾರಕಕ್ಕೇರಿರುವಂಥದ್ದು. ಯಾಕಂತಂದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯರಿಗೆ ಘೋಷಣೆಯನ್ನು ಕೂಗ್ತಿದ್ದಾರೆ. ಅವ್ರು ಬರ್ತಿದ್ದಂತೆ ಅವರ ಉತ್ಸಾಹ ಕೂಡ ತಾರಕಕ್ಕೇರಿರುವಂಥದ್ದು. ಈಗ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯರು ರೋಡ್ ಶೋ ನಡೆಸ್ತಿದ್ದಾರೆ. ಭರ್ಜರಿಯಾಗಿ ಕೂಡ ಈಗ ರೋಡ್ ಶೋ ಸಾಗ್ತಾ ಇದೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕೃಷ್ಣ ಬೈರೇಗೌಡರು ಇದ್ದಾರೆ, ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಇದ್ದಾರೆ, ಮತ್ತೆ ಪ್ರದೀಪ್ ಈಶ್ವರ್, ನಜೀರ್ ಅಹಮದ್, MC ಸುಧಾಕರ್ ಸೇರಿದಂತೆ ಹಲವು ನಾಯಕರು ಕೂಡ ಈಗ ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. MG ರಸ್ತೆಯಲ್ಲಿ ಭರ್ಜರಿಯಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಈ ರಸ್ತೆ ತುಂಬಾ ಎಲ್ಲ ಕೂಡ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಸಿಎಂ ನಾಡದೊರೆಯನ್ನು ನೋಡೋದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಬಂದಿದ್ದಾರೆ. ನನಗೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ, ನಿಮ್ಮ ಉತ್ಸಾಹ ನೋಡಿದ ಮೇಲೆ 100ಕ್ಕೆ 100 ಕಾಂಗ್ರೆಸ್ ಬೆಂಬಲಿಸ್ತೀರಿ, ರಕ್ಷಾರಾಮಯ್ಯನನ್ನ ಬೆಂಬಲಿಸ್ತೀರಿ, ನನಗೆ ಶಕ್ತಿಯನ್ನ ಕೊಡ್ತೀರಿ ಅಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮುಂದೆ ಬಾಗೇಪಲ್ಲಿ ಹತ್ತ ಪ್ರಯಾಣ ಬೆಳೆಸ್ತಾರೆ. ಈಗ ಅಲ್ಲಿ ರೋಡ್ ಶೋ ಅನ್ನು ನಡೆಸ್ತಾರೆ. ನಾವು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಚಾರವನ್ನು ಮುಗಿಸಿದರೆ ನೆಕ್ಸ್ಟ್ ಬಾಗೇಪಲ್ಲಿ ಕಡೆ ಹೋಗ್ತಿದ್ದಾರೆ. ನಾವು ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಬಹಳ ಮುಖ್ಯವಾಗಿರುವಂಥದ್ದು ಲೋಕಸಭಾ ಚುನಾವಣೆ ನಿಮಗೆ ಪ್ರತಿಷ್ಠೆಯಾಗಿದೆ ಮತ್ತು ನಿರ್ಣಾಯಕ ಆಗಿದೆ ಅನಿಸುತ್ತಾ? ಪ್ರತಿಷ್ಠೆ ಅನ್ನೇನಲ್ಲ, ಜನ ತೀರ್ಮಾನ ಮಾಡಬೇಕು. ಮುಂದೆ ಯಾರು ಅಧಿಕಾರಕ್ಕೆ ಬಂದರೆ ದುಡಿದಂತೆ ನಡೀತಾರೆ, ಕೊಟ್ಟ ವಾಗ್ದಾನವನ್ನು ಈಡೇರಿಸ್ತಾರೆ, ಮತ್ತೆ ಈ ದೇಶದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರ ಹಿತ ಯಾರು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಇವತ್ತು ನಿರ್ಣಾಯಕವಾದಂಥ ಮತವನ್ನು ಕೊಡಬೇಕು. BJPಯವರು, JDSನವರು ಈ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಒಟ್ಟಾಗಿ ಕಾಂಗ್ರೆಸ್ಸನ್ನು ಎದುರಿಸ್ತಾ ಇರೋದು, ಇಬ್ಬರು ಸೇರ್ಕೊಂಡು ಎದುರಿಸ್ತಾ ಇರ್ತಕ್ಕಂಥದ್ದು. ಇದು ಇಟ್ ಕ್ಲಿಯರ್ಲಿ ಶೋಸ್ ದಟ್ BJPಯವರು ಸೋಲ್ತೀವಿ ಅಂತಕ್ಕಂಥ ಭಯ ಹುಟ್ಟಿದೆ ಅವರಿಗೆ. ಸರ್, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ನಿಖರವಾಗಿ ಹೇಳಿದ್ರಿ, ಭವಿಷ್ಯ ನುಡಿದಿರಿ 136 ಬಂದೇ ಬರುತ್ತೆ ಅಂತ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳು ಬರುತ್ತೆ, ಎಷ್ಟು ಭವಿಷ್ಯ ಎಷ್ಟು ನುಡಿತೀವಿ? ನಾವು ಸುಮಾರು 20 ಸ್ಥಾನಗಳನ್ನು ಗೆಲ್ತೀವಿ ಕರ್ನಾಟಕದಲ್ಲಿ. 28ರಲ್ಲಿ 20 ಸ್ಥಾನಗಳನ್ನು ಗೆಲ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ 100ಕ್ಕೆ 100 ಗೆಲ್ತಾರೆ. ಆದರೆ ಸಿದ್ದರಾಮಯ್ಯವರು ಯಾಕೆ ಮೇನ್ ಟಾರ್ಗೆಟ್ ಆಗ್ತಾರೆ ಅಂತ? BJPಯವ್ರಿಗೂ ಒಂದು ರೀತಿ ಟಾರ್ಗೆಟು, JDS ಅವ್ರಿಗೂ ಟಾರ್ಗೆಟು. ಯಾಕೆ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಅಷ್ಟು ಟಾರ್ಗೆಟ್ ಆಗ್ತಿದ್ದಾರೆ ಅಂತ? ಯಾಕಂತಂದ್ರೆ ನಾನು ನುಡಿದಂತೆ ನಡೀತೀನಲ್ಲ, ಅದು ಅವ್ರಿಗೆ ಭಯ. ನನ್ನ ಮೇಲೆ ಸುಳ್ಳು ಹೇಳಕ್ಕಾಗಲ್ಲ, ಸುಳ್ಳು ಆಪಾದನೆಗಳನ್ನು ಮಾಡೋಕ್ಕಾಗಲ್ಲ. CM ಮತ್ತು DCM ಅವ್ರಿಗೆ JDS ಕ್ಷೇತ್ರಗಳೇ ಹೆಚ್ಚು ಟಾರ್ಗೆಟ್ ಅನ್ನುವಂಥ ಮಾತುಗಳು. ಯಾಕಂತಂದ್ರೆ ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ನೀವು ಕೂಡ ಹಲವು ಬಾರಿ ಹೇಳಿದ್ರ ಈ ಬಾರಿ ಹಾಸನ ಅಷ್ಟು ಸುಲಭ ಇಲ್ಲ, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಹಾಸನದಲ್ಲೂ ಗೆಲ್ತೀವಿ, ಚಿಕ್ಕಬಳ್ಳಾಪುರದಲ್ಲೂ ಗೆಲ್ತೀವಿ, ಮಂಡ್ಯದಲ್ಲೂ ಗೆಲ್ತೀವಿ, ಮೈಸೂರಿನಲ್ಲೂ ಗೆಲ್ತೀವಿ. ಅದರಿಂದ ನಮಗೆ ಬರೀ ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ ಅಷ್ಟೇ ನಮಗೆ ಪ್ರತಿಷ್ಠೆ ಅಲ್ಲ. 28 ಕ್ಷೇತ್ರಗಳು ಕೂಡ ಪ್ರತಿಷ್ಠೆನೇ ನಮಗೆ. 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕನಿಷ್ಠ ನಾವು 20 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ. ದೇವೇಗೌಡರು ನಿಮ್ಮನ್ನು ನೇರವಾಗಿ ಹೇಳ್ತಾ ಇರುವಂಥದ್ದು ಗರ್ವಭಂಗ ಮಾಡಬೇಕು ಅನ್ನುವಂಥ ವಿಚಾರ ಪದೇ ಪದೇ ಹೇಳ್ತಾ ಇರುವಂಥದ್ದು. ಅಂದರೆ ಅಷ್ಟು ನಿಮ್ಮನ್ನು ಗರ್ವಭಂಗ ಮಾಡಿದಷ್ಟು ಸ್ಟ್ರೆಂತ್ ಜಾಸ್ತಿ ಆಗುತ್ತಾ BJP JDS? ದೇವೇಗೌಡರು ಪಾಪ ವಯಸ್ಸಾಗಿದೆ, ಮಾಜಿ ಪ್ರಧಾನಿಯಾಗಿದ್ದವರು. ಅವರು ಯಾಕೆ ನಾನು ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ. ಗರ್ವ ಇದ್ರಲ್ಲೂ ಭಂಗ ಮಾಡೋದು, ಗರ್ವನೇ ಇಲ್ವಲ್ಲ ನನಗೆ. ಜನ ಆಶೀರ್ವಾದ ಮಾಡಿದ್ದಾರೆ, ಜನರ ಸೇವೆ ಮಾಡ್ತಾ ಇದ್ದೀವಿ. ಒಕ್ಕಲಿಗರನ್ನ ಸಿದ್ದರಾಮಯ್ಯವರು ಒಡೆದೊಳಕ್ಕೆ ಹೊರಡ್ತಿದ್ದಾರೆ, ಅದು ಫಲ ಆಗೋದಿಲ್ಲ, ಯಶಸ್ವಿ ಸಿಗೋದಿಲ್ಲ ಅನ್ನುವಂಥ ಮಾತು ಕುಮಾರಸ್ವಾಮಿ ಹೇಳ್ತಾ ಇರೋದು. ನಮಗೆ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡೋದು ಗೊತ್ತಿಲ್ಲ, ನನಗೆ ಬರೋದು ಇಲ್ಲ, ಅದು ಗೊತ್ತಿಲ್ಲ. ಜಾತಿ ರಾಜಕಾರಣ ಮಾಡೋರು ಅವರೇ, BJPಯವರು, JDSನವರು. ನಾನು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ. ನಮಗೆ ಒಕ್ಕಲಿಗರು ಒಂದೇ, ಮುಸಲ್ಮಾನರು ಒಂದೇ, ಲಿಂಗಾಯತರು ಒಂದೇ, ಕುರುಬರು ಒಂದೇ, ಎಲ್ಲ ಒಂದೇ. ಇದೊಂದು ಚುನಾವಣೆ ನಾನು ಈಗಾಗಲೇ ಘೋಷಣೆ ಮಾಡಿದ್ದೀನಿ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ. ಆದರೆ ಸಕ್ರಿಯ ರಾಜಕಾರಣದಿಂದ ಅಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತೀನಿ. CM ನೀವಾಗಿರುವಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ನನಗೂ ಒಂದು ಅವಕಾಶ ಸಿಗ್ಬೋದು ಅಂತ. 5 ವರ್ಷ ಸಿದ್ದರಾಮಯ್ಯರು CM ಆಗಿರಬೇಕು ಅನ್ನುವಂಥದ್ದು ಕೂಡ ಒಂದು ವರ್ಗ ಕೂಡ ಸಾಕಷ್ಟು ಪ್ರಯತ್ನ ಆಗ್ತಿರುವಂಥದ್ದು. ಸರ್, ಏನು ಸರ್ ಇದನ್ನು? ಯಾರೇ ಚೀಫ್ ಮಿನಿಸ್ಟರ್ ಆಗಲಿ ಅಥವಾ ನಾನು ಮುಂದುವರಿಲಿ, ಇನ್ನೊಬ್ಬರು ಆಗಬೇಕು ಅಂತ ಇರಲಿ, ಇವೆಲ್ಲನೂ ಹೈಕಮಾಂಡ್ ತೀರ್ಮಾನ ಮಾಡೋದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದೆ ಅದ್ರ ಪ್ರಕಾರ ನಾವು ಹೋಗ್ತೀವಿ. ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ಮತ್ತೆ ದೇವೇಗೌಡರು ಕೂಡ ಹೇಳ್ತಿದ್ದಾರೆ. ಅಂತಹ ಸನ್ನಿವೇಶ ಸೃಷ್ಟಿ ಆಗುತ್ತಾ? ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥ ಮಾತಿದೆಯಲ್ಲ, ಅದು ಅವರ ಭ್ರಮೆ. ಅವರು ಕನಸು ಕಾಣ್ತಾ ಇದ್ದಾರೆ.
ಅದು ನನಸಾಗಲ್ಲ. ನಾವು ಈ ಅವಧಿ ಪೂರೈಸ್ತೀವಿ. ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ. ಮತ್ತೆ ಅಧಿಕಾರಕ್ಕೆ ನಾವೇ ಬರ್ತೀವಿ. ಸೊ ಈಗ ಸಮಯ 2 ಗಂಟೆ ಆಗಿದೆ. ಈಗ ಯಾಕಂತಂದ್ರೆ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಹೋಗ್ತಾ ಇರುವಂಥದ್ದು, ಅದಾದ ನಂತರ ಅಲ್ಲಿ ಮುಗಿದ ನಂತರ ಊಟದ ವಿರಾಮ ಇರುವಂಥದ್ದು. ಹಾಗಾಗಿ ಇನ್ನಷ್ಟು ನಾವು ಮಾತಾಡುವಂಥದ್ದು ಇರುತ್ತೆ. ರಾತ್ರಿವರೆಗೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಇರಬೇಕಾಗತ್ತೆ. ಹಾಗಾದ್ರೆ ನಾವು ಅವ್ರ ಜೊತೆನೇ ಕೂಡ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ಈಗ ಸಮಯ 3 ಗಂಟೆ ಆಗಿದೆ. ಈಗಷ್ಟೇ ಚಿಕ್ಕಬಳ್ಳಾಪುರದಿಂದ ಈಗ ಬಾಗೇಪಲ್ಲಿಗೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇಲ್ಲಿ ಬಹಿರಂಗ ಸಮಾವೇಶ ಇದೆ. ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದಾರೆ. ಜನಸಾಗರ ದೊಡ್ಡ ಮಟ್ಟದಲ್ಲಿ ಸೇರಿದೆ. ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯರನ್ನ ನೋಡಬೇಕು, ಸೇರ್ಬೇಕು, ಮಾತಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಮ ಬಾಗೇಪಲ್ಲಿ ತಾಲೂಕು ಬಂದಿರೋ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ, ಸಂತೋಷ. ಅವರೊಂದು CM ಆಗಿದ್ದು ಕೂಡ ನಮ್ಮ ಬಡ ಬಾಗೇಪಲ್ಲಿ ಆಗಿರ್ತಕ್ಕಂಥ ಬಂದಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸರ್. ಇಂಥ ಮುಖ್ಯಮಂತ್ರಿ ನಮ್ಮ ದೇಶಕ್ಕೆ ಸಿಗಲ್ಲ. ಮುಖ್ಯಮಂತ್ರಿ ಒಳ್ಳೆಯವರು, ಇಂಥ ಮುಖ್ಯಮಂತ್ರಿ ಸಿಗಲ್ಲ. ಸಿಎಂ ಬಂದಿದ್ದಾರೆ. ಸಿಎಂಗೋಸ್ಕರ ಇಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ. ಖುಷಿ ಆಯ್ತಾ ನಮ್ಗೆಲ್ಲ ನೋಡಿ. ಜಾಸ್ತಿ ಜನ ಬಂದ ಅವ್ರಿಗೋಸ್ಕರ ಅವರು ಇದು ಸತಿ ಗೆಲ್ಲಿಬೇಕಂತ ನಮ್ಮ ಆಸೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀರಿ ಅಲ್ವಾ? ನಾವು ನಿಮಗೆ ಇಷ್ಟು ಮನವಿ ಮಾಡಲಿಕ್ಕೆ ನಮಗೆ ನೈತಿಕತೆ ಇದೆಯಲ್ವಾ? ಈಗ ಸಮಯ 4 ಗಂಟೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗೇಪಲ್ಲಿಯಲ್ಲಿ ಈಗ ಸಮಾವೇಶವನ್ನು ಮುಗಿಸ್ಕೊಂಡು ಈಗ ಕೆಲವೇ ಕ್ಷಣಗಳಲ್ಲಿ ಶಾಸಕರ ನಿವಾಸಕ್ಕೆ ಊಟಕ್ಕೆ ಅಂತ ಬರ್ತಾರೆ. ಸೊ ಸುಬ್ಬಾರೆಡ್ಡಿ ಅವರ ನಿವಾಸಕ್ಕೆ ನಾವು ಬಂದಿದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಊಟವನ್ನು ಸವಿದ ನಂತರ ಮತ್ತೆ ಗೌರಿಬಿದನೂರು ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಬೆಳಗ್ಗೆಯಿಂದಲೂ ಮುಖ್ಯಮಂತ್ರಿಗಳು ಬಿರುಬಿಸಿಲನ್ನು ಕೂಡ ಲೆಕ್ಕಿಸದೆ ನಿರಂತರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸೊ ಮುಖ್ಯವಾಗಿ ಈಗ ಬಾಗೇಪಲ್ಲಿಗೆ ಬಂದಿದ್ದಾರೆ. ಸೊ ಇಲ್ಲಿನ ಸ್ಥಳೀಯ ಶಾಸಕರ ನಿವಾಸದಲ್ಲಿ ಈಗ ಊಟ ಮಾಡ್ತಿರುವಂಥದ್ದು. ಸೊ ಬನ್ನಿ, ಸೊ ನಾವು ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ. ಈಗ ಬಾಗೇಪಲ್ಲಿಯಲ್ಲಿ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಊಟ ಆಗಿರುವಂಥದ್ದು. ಯಾಕಂದರೆ ಇದು ಕೂಡ ತುಂಬ ತಡವಾಗಿ ಊಟ ಮಾಡ್ತಿರುವಂಥದ್ದು. ಬಹುಶಃ ದಿನನಿತ್ಯವೂ ಕೂಡ ಇದೇ ರೀತಿ ಅವರಿಗೆ ಸಮಯ ಹೊಂದಿಸ್ಕೊಳ್ಳೋದಕ್ಕೆ, ಊಟ ಮಾಡೋದಕ್ಕೆ ಆಗದೇ ಇರುವಂಥ ಸಂದರ್ಭ ಕೂಡ ಇರುವಂಥದ್ದು. ಸರ್, ಮುಖ್ಯವಾಗಿ ಯಾಕಂದರೆ ಪ್ರತಿನಿತ್ಯ ಇದೇ ರೀತಿ ನಿಮಗೆ ಶೆಡ್ಯೂಲ್ ಇದಾಗ್ತಿರುತ್ತೆ, ಇಷ್ಟು ತಡವಾಗಿ ಊಟದ್ದು ಅಂತ? ಚುನಾವಣೆ ಅಂತಂದಮೇಲೆ ಕಾಲಕ್ಕೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಮತ್ತೆ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ. ಇವು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಡೀತಕ್ಕಂಥದ್ದೇ. ಸರ್, ಈಗ ಬಹುಶಃ ಮಾಂಸಾಹಾರ ಅನ್ನೋದು ನೀವು ತ್ಯಜಿಸಿದ್ದೀರಾ ಅಂತ? ಇಲ್ಲ, ಎಲೆಕ್ಷನ್ ದೃಷ್ಟಿಯಿಂದ ಮಾತ್ರ ಬಿಟ್ಟಿದ್ದೀವಿ. ನಾನ್ ವೆಜ್ಜು ಎಲೆಕ್ಷನ್ ಮುಗಿಯೋರಿಗೆ ತಗೊಳ್ಳಲ್ಲ, ಆಮೇಲೆ ತಗೊಳ್ತೀನಿ. ನಿಮಗೆ ತುಂಬ ಪ್ರಿಯವಾದಂಥ ಸಸ್ಯಾಹಾರದಲ್ಲಿ ತುಂಬ ಪ್ರಿಯ ಅನಿಸಿದ್ದು ಆಹಾರ ಯಾವ್ದು ಸರ್? ನನಗ ಉಪ್ಸಾರು, ರಾಗಿ ಮುದ್ದೆ. ಬಹುಶಃ ಅದಕ್ಕೆ ಸರ್ ಇಷ್ಟೊಂದು ಗಟ್ಟಿಮುಟ್ಟಾಗಿ ಇರೋದು ಈ ಏಜಲ್ಲೂ ಅಂತ? ಅದಕ್ಕೆ ಅಂತಲ್ಲ, ಬೇಸಿಕಲಿ ಐ ಆಮ್ ಫ್ರಮ್ ವಿಲೇಜ್. ಬಹುಶಃ ಜೀನ್ಸು ಚೆನ್ನಾಗಿರ್ಬೇಕು ಅಂತ ಅನಿಸುತ್ತೆ, ಹಾಗಾಗಿ ತೊಂದರೆ ಆಗ್ತಾ ಇದೆ. ಮುಂದೆ ಈಗ ಯಾವ ಕಡೆ ಸರ್ ಪ್ರಯಾಣ ತಮ್ಮದು? ಗೌರಿಬಿದನೂರಿಗೆ. ಸೊ ಈಗ ಮುಂದೆ ಗೌರಿಬಿದನೂರು ಕಡೆ ಸೊ CM ಅವರು ಆ ಪ್ರಯಾಣವನ್ನು ಬೆಳೆಸ್ತಾರೆ, ನಾವು ಅವ್ರ ಜೊತೆಗೇ ಹೋಗ್ತಾ ಇರ್ತೀವಿ. ಈಗ ನೇರವಾಗಿ ಗೌರಿಬಿದನೂರತ್ತ CM ಸಿದ್ದರಾಮಯ್ಯ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಬಹಿರಂಗ ಸಮಾವೇಶ ಇರುವಂಥದ್ದು. ಪಕ್ಷದ ಅಭ್ಯರ್ಥಿ ಸೊ ರಕ್ಷಾರಾಮಯ್ಯ ಅವರ ಪರವಾಗಿ ಅಲ್ಲೂ ಕೂಡ ಚುನಾವಣಾ ಪ್ರಚಾರ ನಡೆಸಬೇಕಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯ ಅವರು ಗೌರಿಬಿದನೂರತ್ತ ಪ್ರಯಾಣವನ್ನು ಬೆಳೆಸ್ತಾರೆ.
ನೇರವಾಗಿ ಗೌರಿಬಿದನೂರು ಬಂದಿದ್ದೀವಿ. ಇಲ್ಲಿ ಜನಸಾಗರ ಇಲ್ಲೆಲ್ಲವೂ ಸೇರಿರೋದು ನೋಡ್ತಿದ್ವಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಎಲ್ಲರೂ ಕೂಡ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಸೇರಿದ್ದಾರೆ. ಸಿಎಂ ಅವ್ರನ್ನ ನೋಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಬಂದಿದ್ದಾರೆ. ಇನ್ನೇನು ಈಗ ಅವರು ಕೂಡ ತೆರೆದ ವಾಹನದಲ್ಲಿ ಕೂಡ ರೋಡ್ ಶೋ ನಡೆಸುವಂಥದ್ದು. ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಮಿನಿಸ್ಟರ್ ಆಫ್ ಕರ್ನಾಟಕ ಲೇಡೀಸ್ಗೆ 2,000 ಫ್ರೀ ಕೊಡ್ತಾರೆ, ಬಸ್ ಫ್ರೀ, ಕರೆಂಟ್ ಫ್ರೀ ಎಲ್ಲ ಕೊಡ್ತಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ಎಲ್ಲ ಕಾಂಗ್ರೆಸ್ಗೆ ಮತ ಹಾಕ್ರಿ. ಬಾಗೇಪಲ್ಲಿ ಬಳಿಕ ಈಗ ಗೌರಿಬಿದನೂರು ಬಂದಿದ್ದಾರೆ. ಗೌರಿಬಿದನೂರ BH ರಸ್ತೆಯಲ್ಲಿ ಭರ್ಜರಿ ರೋಡ್ ಶೋ ನಡೆಸ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಸಮಯ 7 ಗಂಟೆ ಆಗಿದೆ. ಗೌರಿಬಿದನೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಈಗ ನಂತರ ದೊಡ್ಡಬಳ್ಳಾಪುರದ ಹತ್ರ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಬಳಿಕ ನಂತರ ಗೌರಿಬಿದನೂರು ಅಲ್ಲೂ ಕೂಡ ಮುಗಿಸಿದ ನಂತರ ಈಗ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. 3 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಿದ್ರು. ಈಗ ಕೊಂಗಡೆಪ್ಪ ಕಾಲೇಜ್ ಬಳಿ ಈಗ ಜನರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ನೀವು ಯೋಚನೆಯನ್ನು ಮಾಡಬೇಕು. ಅತ್ಯಂತ ಸರಳ, ಸಜ್ಜನ, ಪ್ರಾಮಾಣಿಕವಾದಂತ ರಕ್ಷಾರಾಮಯ್ಯ ಬೇಕಾ? ಕೊರೋನಾ ರೋಗದಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡದಂತ ಭ್ರಷ್ಟಾಚಾರಿ ಬೇಕಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ 10 ಗಂಟೆಗೆ ಕಾವೇರಿ ನಿವಾಸದಿಂದ ಹೊರಟಿರುವಂಥದ್ದು ಸತತವಾಗಿ 11 ಗಂಟೆಗಳ ಕಾಲ ಪ್ರಚಾರದಲ್ಲೇ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗ ಕೊಂಗಾಡಿಯಪ್ಪ ಕಾಲೇಜಲ್ಲೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಭಾಷಣವನ್ನು ಮುಗಿಸಿದ್ದಾರೆ. ಈಗ ಸರಿಸುಮಾರು 9 ಗಂಟೆ ಆಗಿರುವಂಥದ್ದು. ಈಗಷ್ಟೇ ಬೆಂಗಳೂರು ಕಡೆ ಪ್ರಯಾಣವನ್ನು ಬೆಳೆಸುತ್ತಾ ಇದ್ದಾರೆ. ಯಾಕಂತಂದರೆ 4 ಕಡೆ ಇವತ್ತು ಬಿರುಸಿನಿಂದ ಭರ್ಜರಿಗೆ ಪ್ರಚಾರವನ್ನು ನಡೆಸಿರುವಂಥದ್ದು. ಹಾಗಾದರೆ ಈಗ ಕಾವೇರಿ ನಿವಾಸದತ್ತ ಹೊರಟಿದ್ದಾರೆ. ಸೊ ನಾವು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ. ಮುಖ್ಯಮಂತ್ರಿಗಳು ಫ್ರೀ ಆಗಿದ್ದಂಥ ಟೈಮಲ್ಲಿ ಕ್ರಿಕೆಟನ್ನು ನೋಡುವಂಥದ್ದು ಕೂಡ ಮೊದಲಿಂದಲೂ ಗೊತ್ತಿರುವಂಥದ್ದೇ. ಈಗ ಬೆಳಗ್ಗೆಯಿಂದ ಚುನಾವಣಾ ಪ್ರಚಾರ ಮುಗಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಕ್ರಿಕೆಟ್ನ ವೀಕ್ಷಣೆ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಕ್ರಿಕೆಟನ್ನು ನಾವು ನೋಡ್ತಾ ಇದ್ದೀರಾ. ಸೊ ಮೊದಲಿಂದಲೂ ಕ್ರಿಕೆಟ್ ಅಂದರೆ ತುಂಬ ಅಷ್ಟು ಇಷ್ಟನಾ ಸರ್? ಒನ್ ಡೇ ಮ್ಯಾಚು ಮತ್ತು T20 ಮ್ಯಾಚ್ಗಳನ್ನು ನೋಡ್ತೀನಿ ಅಷ್ಟೇ. ಟೆಸ್ಟು ನೋಡಕ್ಕೆ ಹೋಗಲ್ಲ. ಬಾಲ್ಯದಲ್ಲಿ ಯಾವ್ಯಾವೆಲ್ಲ ಕ್ರೀಡೆ ಆಡ್ತಿದ್ವಿ? ನಾನು ಫುಟ್ಬಾಲ್ ಆಡ್ತಿದ್ದೆ, ವಾಲಿಬಾಲ್ ಆಡ್ತಿದ್ದೆ, ಕಬಡ್ಡಿ ಆಡ್ತಿದ್ದೆ, ಆಮೇಲೆ ಅಥ್ಲೆಟಿಕ್ಸ್ನಲ್ಲೂ ಇದ್ದೆ.
ಸರ್ ಶಾಲಾ ದಿನಗಳಲ್ಲಿ ಕ್ರೀಡೆ ಅಂದಾಗ ಅಥವಾ ಕಬಡ್ಡಿ ಅಂತ ಹೇಳಿದ್ರೆ ಬೇರೆ ಬೇರೆ ವಾಲಿಬಾಲು ಫುಟ್ಬಾಲು ಹೋಗಿ ಕಾಂಪಿಟೇಷನ್ಸಲ್ಲಿ ಭಾಗವಹಿಸಿ ಪ್ರೈಸ್ ತಂದಿರೋಂಥದ್ದು ಆ ಥರದ ದಿನಗಳಲ್ಲ. ಅನೇಕ ಆಟಗಳಲ್ಲಿ ಆಡಿದ್ರು ಕೂಡ ಯಾವುದರಲ್ಲೂ ನನಗೆ ಹೆಚ್ಚು ಪರಿಣಿತಿ ಇರಲಿಲ್ಲ. ಕಬಡ್ಡಿ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದೆ. ಸಚಿವರಿಗೆ ಟಾರ್ಗೆಟ್ ಏನಾದರೂ ಫಿಕ್ಸ್ ಮಾಡಿದಾರ, ಇಷ್ಟು ನೀವು ಲೀಡ್ ಕೊಡಲೇಬೇಕು ಅಂತ? ಆ ಥರ ಏನು ಟಾರ್ಗೆಟ್ ಕೊಟ್ಟಿಲ್ಲ ಸರ್. ಲೋಕಸಭಾ ಚುನಾವಣೆ ನಂತರ ಕೆಲವರು ಸಚಿವರು ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ ಅಂತಂದ್ರೆ ಅವ್ರನ್ನೇನಾದ್ರೂ ಕೈ ಬಿಡೋಂಥದ್ದು ಆ ಥರದ್ದು ಏನೋ ಇದೆಯಾ ಸರ್? ಇನ್ನು ಚುನಾವಣೆ ಆಗಿಲ್ಲ. ನಾವೇನು ಹೇಳಿದ್ದೀವಿ ಅಂತಂದರೆ, ನಿಮ್ಮ ಯಾವ್ಯಾವ ಜಿಲ್ಲಾ ಉಸ್ತುವಾರಿಗಳಿದ್ದಾರೆ ಅವ್ರು ಗೆಲ್ಸ್ಕೊಂಬರ್ಬೇಕು ಅಂತ ಹೇಳಿದ್ದೀವಿ ಅಷ್ಟೇ. ಬಸವರಾಜ ರಾಯರೆಡ್ಡಿ ಒಂದು ಮಾತು ಹೇಳಿದ್ರು, ಲೀಡ್ ಕೊಡಲಿಲ್ಲ ಅಂತಂದ್ರೆ ನಾನು CM ಅವರಿಗೆ ನಾನು ಮುಖ ತೋರ್ಸೋಕ್ಕಾಗಲ್ಲ ಅನ್ನುವಂಥ ಮಾತು ಹೇಳಿದ್ರು. ಹಾಗಾಗಿ ಅವ್ರು ಹೇಳಿರ್ಬೋದು, ಬಟ್ ನಾವು ಯಾರಿಗೂ ಕೂಡ ನೀವು ಗೆಲ್ಲಿಸ್ತೀವಿ ಹೋದರೆ ನೀವು ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಏನು ಹೇಳಿ. ಈಗ ಸಮಯ 10:30 ಆಗಿದೆ. ಬೆಳಗ್ಗೆ 10 ಗಂಟೆಗೆ ಹೊರಟಂತಹ CM ಸಿದ್ದರಾಮಯ್ಯವರು ಇಡೀ ದಿನ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಅಂದರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬಾಗೇಪಲ್ಲಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ 4 ಕಡೆಯೂ ಕೂಡ ನಿರಂತರವಾಗಿ ಪ್ರಚಾರವನ್ನು ಮುಗಿಸಿ ಈಗಷ್ಟೇ ಕೂಡ ಕಾವೇರಿ ನಿವಾಸಕ್ಕೆ ವಾಪಸ್ಸಾಗಿರುವಂಥದ್ದು. ಅಂದರೆ 12 ಗಂಟೆಗೂ ಹೆಚ್ಚು ಹೊತ್ತು ಕೂಡ ಅವರು ನಿರಂತರವಾಗಿ ಇವತ್ತು ಪ್ರಚಾರವನ್ನು ಮಾಡಿರುವಂಥದ್ದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡಿರುವಂಥದ್ದು. ಮುಖ್ಯವಾಗಿರುವಂಥದ್ದು ಸಿದ್ದರಾಮಯ್ಯವರು ಈ ಏಜಲ್ಲೂ 77ರ ಹರೆಯದಲ್ಲೂ ಕೂಡ ಇಷ್ಟು ಎನರ್ಜಿಯಾಗಿ, ಇಷ್ಟು ಲವಲಕ್ಕೆ ಉತ್ಸಾಹದಿಂದ ಕೂಡ ಅವರು ಸಾಕಷ್ಟು ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು, ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.